This is one sedge that is having a very aromatic this root part, this part. Smell is just like Cyperus rotundus type sweet aromatic smell is there. This root part, and then it's a tall aquatic sedge. That species I have to yet to identify, and it is growing in waterlogged places. ಚೆನ್ನಾಗಿ ಬಂದಿರೋ ಹೂ ಇಲ್ಲ ಅಲ್ಲ ಬೇರೆ. ನನ್ನ ಲೆಕ್ಕದ ಪ್ರಕಾರ ಇದು ದಕ್ಷಿಣ ಕನ್ನಡದ್ದು ಅಂತ ಅಂದ್ಕೊಂಡಿದ್ದೀನಿ. ಇದು ಬಾಗಲ್ಲ, ಇದು ಏನೋ ಸುಮಾರು ಕಡೆ ನೋಡಿದ್ವಿ ಸರ್. ಸಮುದ್ರ ಬದಿಗೆ ಮ್ಯಾನ್ಗ್ರೋವ್ ಝೋನು ಅಲ್ಲಿಂದ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವೆಲ್ಲ ಪುನಃ ಹೋಗಿ ವೈಲ್ಡಲ್ಲಿ ಹುಡುಕ್ಬೇಕು ಎಲ್ಲಿದೆ ಅಂತ. ಇದನ್ನ ಎತ್ತೀಗ. ಫುಲ್ ತಿಕ್ ರೂಟ್ ಮ್ಯಾಟ್ ಆಗಿದೆ ಅಲ್ಲ ಫುಲ್ಲು. ಇದು ಒಳ್ಳೆ ಅರೋಮ್ಯಾಟಿಕ್ಕು, ಒಳ್ಳೆ ಫ್ರೇಗ್ರೆಂಟ್ ಸ್ವೀಟ್ ಸ್ಮೆಲ್ಲಿಂಗು. ಇದು ಇವನು ಆಯುರ್ವೇದಿಕ್ ಹುಡುಗ ಬಂದಿದ್ನಲ್ಲ, ಅವನಿಗೆ ಗೊತ್ತಿರ್ಬೋದು, ಅಥವಾ ಆಯುರ್ವೇದಿಕ್ ಪಂಡಿತರ ಹತ್ರ ಕೇಳಿದ್ರೆ ಹೇಳ್ಬೋದು. ಇದರಲ್ಲಿ ಒಂದು 100 ಗಿಡ ಇರ್ಬೋದಲ್ವಾ? ಹಾಂ, ಇದು ಕೆಳಗಡೆ ಭಾಗ ನೋಡು ಇಷ್ಟು ದಪ್ಪಕ್ಕಿದೆ, ಚೆನ್ನಾಗಿ ಸಾಲಿಡಾಗಿ ಬಂದಿದೆ. 100 ಗ್ರಾಮ್ ಎಲ್ಲ ಸಿಗ್ಬೋದು ಬೇರು. ಇನ್ನೊಂದು ಬೆಳೆದು ನೋಡ್ಬಿಡ್ಬೇಕು ಕ್ಲೀನಾಗಿ. ಅದ್ರ ಮೇಲ್ಗಡೆ ಭಾಗ ತೋರಿಸಿ. ಎರಡು ಇದು ಬೇರೆ, ಇದು ಬೇರೆ. ಇದು ಲೀವ್ಸ್ ಎಲ್ಲ ಒಂದು ಜ್ಯೂಸಿ ಅಂತ ಹೇಳೋಕ್ಕಾಗಲ್ಲ, ಕಡ್ಡಿ ಟೈಪ್ ಇದೆ. ಸ್ಟಿಫ್. ಆಮೇಲೆ ಹೈಟ್ ಎಷ್ಟು ಬರ್ಬೋದು ಅಂತ ಅಂದಾಜು ಇಲ್ಲಿಡು ಕೆಳಗೆ. ಚೆನ್ನಾಗಿ ನೆಲದಲ್ಲಿ ಹಾಕಿದರೆ 4-5 ಅಡಿ ಬರ್ಬೋದು ಇದು. ಇದು ಫ್ಲವರಿಂಗ್ ಪಾರ್ಟಿಗೆ ಇಲ್ಲಿ ಭಾಗ ಹಿಂಗೆ ಡಿವೈಡ್ ಆಗಿಬಿಟ್ಟು ತುಂಬ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಇದು. ಒಳಗಡೆ ಡಿವೈಡ್ ಆಗಿ ಈ ಥರ ಬಂದು, ಇದರೊಳಗಡೆ 3 ಡಿವೈಡ್ ಆಗಿ ಒಳಗಡೆ ಈ ಥರ ಬಂದು. ಇದ್ರದ್ದು ಎಲ್ಲರೂ ಎಕ್ಸ್ಪರ್ಟ್ಗೆ ಎಲ್ಲರೂ ಒಬ್ಬರನ್ನು ಹುಡುಕ್ಬೇಕು ಇದನ್ನ ಹೇಳಕ್ಕೆ. ನಮಗೆ ಫುಲ್ ಫ್ಲವರಿಂಗ್ ಆದರೆ ನೆಕ್ಸ್ಟ್ ಗೊತ್ತಾಗತ್ತೆ ನಮಗೆ. unidentified sedge, aquatic sedge.